ನಮಸ್ಕಾರ. ವೆಲ್ಕಮ್ ಟು ಕ್ರೇಜಿ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಇವತ್ತು ಮೆಂತ್ಯ ಸೊಪ್ಪಿನ ಪರೋಟಾನ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೆಂತ್ಯ ಸೊಪ್ಪಿನ ಪರೋಟ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಮೆಂತ್ಯ ಸೊಪ್ಪನ್ನು ನಾನು ಬಿಡಿಸಿಟ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು, ಗೋಧಿ ಹಿಟ್ಟು, ಮೊಸರು, ಇಲ್ಲಿ ಮೆಣಸಿನ್ಕಾಯಿ, ಅಜವಾಯಿನ್, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಸ್ವಲ್ಪ ಕೊತ್ತಂಬರಿ. ಇವಾಗ ಇಲ್ಲಿ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಅದರಲ್ಲಿ ಕರಿಬೇವನ್ನು ಸ್ವಲ್ಪ ಹಾಕಿ ನಾನು ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ತೀನಿ. ತುಂಬ ಬಾರಿಕೇನು ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ತರಿಯಾಗಿ ಈ ಥರ ಇರಲಿ. ಈಗ ಮೆಂತ್ಯ ಸೊಪ್ಪನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪನ್ನು ಯಾವಾಗೇ ಯೂಸ್ ಮಾಡಬೇಕಾದ್ರೂ ತೊಳೆದು ಕಟ್ ಮಾಡಿದ್ಮೇಲೆ ತೊಳಿಬೇಡಿ. ಇವಾಗ ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡ ಮೆಂತ್ಯ ಸೊಪ್ಪಿನಲ್ಲಿ ಅರಿಶಿನದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಅದು ನಿಮ್ಗೆ ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಇಲ್ಲ. ಇಲ್ಲಿ ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಇದರಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಕೊತ್ತಂಬರಿ, ಬಾರಿಕ್ ಕಟ್ ಮಾಡ್ಕೊಂಡು ಕೊತ್ತಂಬರಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಅಜ್ವೈನ್ ತೊಗೊಂಡಿದ್ದೀನಿ, ಅದನ್ನು ಕೈಯಲ್ಲೇ ಸ್ವಲ್ಪ ಒರೆಸ್ಬಿಟ್ಟು ಹಾಕ್ಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿ ಸ್ವಲ್ಪ ಮೊಸರು ಹಾಕ್ತಾ ಇದ್ದೀನಿ. ಮೊಸರು ಏನಕ್ಕೋಸ್ಕರ ಹಾಕ್ತಿದ್ದೀನಿ ಅಂದರೆ ಪರೋಟಾನ ಮಾಡಿದ ಮೇಲೆ ಸ್ವಲ್ಪ ಲೇಟಾಗಿ ತಿಂದರೂ ಕೂಡ ತುಂಬಾ ಮೆತ್ತಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಮೊಸರು ಹಾಕ್ಕೊಳ್ಳಿ. ಇವಾಗ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ. ನೀರು ಜಾಸ್ತಿ ಆದರೆ ಹಿಟ್ಟು ಅಳಸಾಗ್ಬಿಡತ್ತೆ, ಮೆತ್ತಗಾದರೆ ಪರೋಟ ಸರಿಯಾಗಿ ಬರಲ್ಲ. ಸೊ ಸ್ವಲ್ಪ ಗಟ್ಟಿಯಾಗಿಯೇ ಇರಲಿ ಹಿಟ್ಟು. ಇವಾಗ ನಾನು ಹಿಟ್ಟನ್ನು ನಾದಿದ್ದೀನಿ. ಅದಾದಮೇಲೆ ಸ್ವಲ್ಪ ಎಣ್ಣೆನ ಹಚ್ಚಿ ಒಂದು 20-30 ನಿಮಿಷ ಹಿಟ್ಟನ್ನು ನೆನೆಯೋದಕ್ಕೆ ಬಿಡಿ. ಹಿಟ್ಟು ಚೆನ್ನಾಗಿ ನೆನೆದ್ರೆ ಪರೋಟ ಚೆನ್ನಾಗಿ ಬರುತ್ತೆ. ಸೊ ಹಂಗಾಗಿ ಒಂದು ಅರ್ಧ ತಾಸಷ್ಟು ಹಿಟ್ಟನ್ನು ನೆನೆಸಿದ್ದೀನಿ. ಇವಾಗ ಇಲ್ಲಿ ನೋಡಿ, ಸ್ವಲ್ಪ ತಗೊಂಡು ಇವಾಗ ಪರೋಟನ ಮಾಡ್ಕೊಳ್ಳೋಣ. ಹಿಟ್ಟು ಇನ್ನೊಂದು ಸ್ವಲ್ಪ ನಾದಿನೇ ಪರೋಟ ಮಾಡೋದಕ್ಕೆ ಶುರು ಮಾಡಿ. ನಾವೇನೇ ಅಡುಗೆ ಮಾಡಿದ್ರೂ ಅದನ್ನು ಮನೆಯವ್ರಿಗೆ ಬಡಿಸೋದಕ್ಕಿಂತಲೂ ಮೊದಲು ನಾವೇನು ಮಾಡ್ತೀವಿ ಅಂದರೆ ಅಡುಗೆ ರುಚಿಯಾಗಿದ್ವೋ ಇಲ್ವೋ ಅಂತ ಟೇಸ್ಟ್ ಮಾಡಿ ನೋಡ್ತೀವಿ. ಸಾಂಬಾರಾಗಿರ್ಬೋದು, ಸಬ್ಜಿ ಆಗಿರ್ಬೋದು, ಏನೇ ಇದ್ದರೂ ಸ್ವಲ್ಪ ಟೇಸ್ಟ್ ನೋಡಿನೇ ಮನೆಯವ್ರಿಗೆ ಊಟ ಕೊಡ್ತೀವಿ. ಅದಕ್ಕೆ ಸಿದ್ದೇಶ್ವರ ಸ್ವಾಮೀಜಿಯವರು ಹೆಣ್ಮಕ್ಳಿಗೆ ಶಬರಿಗೆ ಹೋಲಿಸ್ತಾರೆ. ಯಾಕೆಂದರೆ ಶಬರಿ ಕೂಡ ರಾಮನಿಗೋಸ್ಕರ ಬಾರೆಹಣ್ಣನ್ನು ತಿಂದು ರುಚಿಯಾಗಿದ್ದದ್ದನ್ನು ಮಾತ್ರ ಎತ್ತಿಟ್ಟು ಅವಳು ಆ ರಾಮನಿಗೆ ಹಣ್ಣನ್ನು ಕೊಡ್ತಾಳೆ. ಸೊ ಹಾಗೆ ಹೆಣ್ಮಕ್ಳು ಕೂಡ ತನ್ನ ಮನೆಯವ್ರಿಗೆ ಊಟಕ್ಕೆ ಬಡಿಸ್ಬೇಕಾದ್ರೆ ತಾನು ಮೊದಲು ತಿಂದು ಅದು ರುಚಿಯಾಗಿದೆಯೋ ಇಲ್ವೋ ಅನ್ನೋದನ್ನು ನೋಡಿಕೊಂಡು ರುಚಿಯಾಗಿ ಇದ್ದಿದ್ದನ್ನು ಮಾತ್ರ ಮನೆಯವ್ರಿಗೆ ಕೊಡ್ತಾಳೆ. ಸೊ ಹಾಗಾಗಿ ಹೆಣ್ಣನ್ನು ಶಬರಿಗೆ ಹೋಲಿಸ್ತಾರೆ. ಇವಾಗ ಹೆಂಚು ಕಾಯ್ದಿದೆ, ಪರೋಟ ರೆಡಿ ಆಯಿತು, ನೋಡ್ತಿದ್ದೀರಾ. ಇದ್ರ ಜೊತೆ ಸಾಸಿನ ಜೊತೆ ಕೂಡ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಆದರೆ ಸಾಸ್ ಏನು ಅಷ್ಟು ಹೆಲ್ದಿ ಅಲ್ಲ ಅಂತ ಅಷ್ಟು ಅದನ್ನು ಅವಾಯ್ಡ್ ಮಾಡ್ತೀನಿ. ಇಲ್ಲಿ ಚಟ್ನಿ ಹಾಗೂ ಮೊಸರಿನ ಜೊತೆ ಇವತ್ತು ಟಿಫಿನ್ ತೊಗೊಂಡು ಹೋಗ್ತಿದ್ದಾರೆ ನಮ್ಮ ಹುಡುಗರು. ಈ ಚಳಿಗಾಲದಲ್ಲಂತೂ ಈ ಮೆಂತ್ಯ ಸೊಪ್ಪಿನ ಪರೋಟ ತುಂಬಾ ಶರೀರಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.